ನಮಸ್ಕಾರ ಆತ್ಮೀಯರೇ, ಇವತ್ತು ನಾನು ಹಲಸಿನಕಾಯಿಯಿಂದ ಚಿಕನಂತೆ ಟೇಸ್ಟ್ ಕೊಡೋ ಒಂದು ಗ್ರೇವಿಯನ್ನು ಮಾಡಿ ತೋರಿಸ್ತಿದ್ದೀನಿ. ಒಂದು ಹಲಸಿನಕಾಯಿಯನ್ನು ತೊಗೊಳ್ಬೇಕು. ಅದನ್ನು ಈ ರೀತಿಯಾಗಿ ಕಟ್ ಮಾಡಿಕೊಂಡು ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಈ ಕಟ್ ಮಾಡಿರೋ ಹಲಸಿನಕಾಯಿನೆಲ್ಲ ಅದಕ್ಕೆ ಹಾಕ್ಕೊಳ್ಬೇಕು. ನಂತರ ಮುಚ್ಚಳದಿಂದ ಮುಚ್ಚಿ ಒಂದು 10 ನಿಮಿಷ ಬೇಯಿಸ್ಕೊಳ್ಬೇಕು. ನೋಡಿ, ಈಗ ಒಂದು 10 ನಿಮಿಷ ಆಗಿದೆ. ಇದು ಚೆನ್ನಾಗಿ ಬೆಂದಿದೆ. ನೀವು ಬೇಕಾದರೆ ಕುಕ್ಕರಲ್ಲಿ ಬೇಯಿಸ್ಕೊಳ್ಬೋದು. ಇದನ್ನು ಆರ್ಲಿಕ್ಕೆ ಬಿಡೋಣ. ನೋಡಿ, ನಾನಿಲ್ಲಿ ಒಂದು 3-4 ಈರುಳ್ಳಿ, 1-2 ಟೊಮೆಟೊ ಮತ್ತು 1-2 ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೇನೆ. ಮತ್ತು ಅರ್ಧ ಚಮಚ ಅರಿಶಿನ ಪುಡಿ, 2 ಚಮಚ ಕೊತ್ತಂಬರಿ ಪುಡಿ ಮತ್ತು 2 ಚಮಚ ಮೆಣಸಿನ ಪುಡಿ ತೊಗೊಂಡಿದ್ದೇನೆ. ಮತ್ತು ಗರಂ ಮಸಾಲೆಗೆ 2 ಚಮಚ ಜೀರಿಗೆ ಮತ್ತು 4-5 ದಾಲ್ಚಿನ್ನಿ, ಒಂದು ಸ್ವಲ್ಪ ಕಾಳುಮೆಣಸು ಮತ್ತು 4-5 ಲವಂಗ, 2-3 ಯಾಲಕ್ಕಿ ಮತ್ತು 2 ಪಲಾವ್ ಎಲೆಯನ್ನು ತೊಗೊಂಡಿದ್ದೇನೆ. ನಂತರ ಒಂದು 3-4 ಆಲೂಗಡ್ಡೆಯನ್ನು ಬೇಯಿಸಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಒಂದು ಪಾತ್ರೆನ ಗ್ಯಾಸ್ ಮೇಲೆ ಇಟ್ಟು ಅದಕ್ಕೆ 1-2 ಚಮಚ ಎಣ್ಣೆನ ಹಾಕಿ ಅದಕ್ಕೆ ಈ ಎಲ್ಲ ಗರಂ ಮಸಾಲೆಯನ್ನು ಹಾಕ್ಕೊಂಡು ಸ್ವಲ್ಪ ಹುರ್ಕೊಳ್ಬೇಕು. ಅದು ಸ್ವಲ್ಪ ಹುರ್ಕೊಂಡ ನಂತರ ಅದಕ್ಕೆ ಹೆಚ್ಚಿಟ್ಟು ಈರುಳ್ಳಿ ದೊಡ್ಡದಾಗಿ ಹೆಚ್ಕೊಳ್ಬೇಕು. ಅದನ್ನು ಮತ್ತು ಬೆಳ್ಳುಳ್ಳಿ ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೊಳ್ಳಿ. ನಂತರ ಸ್ವಲ್ಪ ಬಾಡಿದ ನಂತರ ಅದಕ್ಕೆ ಟೊಮೆಟೊವನ್ನು ಕೂಡ ಸೇರಿಸ್ಕೊಳ್ಳಿ. ಇದನ್ನು ಈ ರೀತಿಯಾಗಿ ಹುರ್ಕೊಂಡ್ರೆ ಸಾಕು, ಕೆಂಪಗೆ ಹುರ್ಕೊಳ್ಬೇಡಿ. ಸ್ವಲ್ಪ ಬಾಡಿದರೆ ಸಾಕು ಈ ರೀತಿಯಾಗಿ. ನಂತರ ಇದಕ್ಕೆ ಈ ಎಲ್ಲ ಮಸಾಲೆಯನ್ನು ಹಾಕಬೇಕು. ಅರಿಶಿನ ಪುಡಿ, ಕೊತ್ತಂಬರಿ ಪುಡಿ ಮತ್ತು ಮೆಣಸಿನ ಪುಡಿ ಹಾಕ್ಕೊಂಡು ಸ್ವಲ್ಪ ಹೊತ್ತು ಬಾಡಿಸ್ಕೊಳ್ಳಿ. ಇದನ್ನು ಗ್ಯಾಸನ್ನು ಸಿಮ್ ಫ್ಲೇಮಿಗೆ ಇಟ್ಕೊಳ್ಳಿ, ಯಾಕಂದರೆ ಮಸಾಲೆ ತಳ ಹತ್ತುತ್ತದೆ. ನಂತರ ಇದಕ್ಕೆ 1 ಲೋಟ ನೀರು ಹಾಕಿ ಸ್ವಲ್ಪ ಕುದಿಸ್ಕೊಳ್ಳಿ. ನೋಡಿ, ಈಗ ಮತ್ತೊಂದು ಸ್ವಲ್ಪ ನೀರು ಹಾಕ್ಕೊಂಡು ಮುಚ್ಚಳದಿಂದ ಮುಚ್ಚಿಕೊಂಡು ಒಂದು 10 ನಿಮಿಷ ಬೇಯಿಸ್ಕೊಳ್ಳಿ. ಇಲ್ಲಿ ನಾನು ಮಣ್ಣಿನ ಪಾತ್ರೆಯನ್ನು ಉಪಯೋಗಿಸಿದ್ದೇನೆ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮತ್ತು ರುಚಿಯೂ ಚೆನ್ನಾಗಿರ್ತದೆ. ಇದು ನೋಡಿ, ಹಲಸಿನಕಾಯಿ ಈಗ ತಣ್ಣದಿದೆ. ಈಗ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಅದಕ್ಕೆ 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಳ್ಳಿ. ನಂತರ ಇದಕ್ಕೆ ಬೇಯಿಸಿಟ್ಟಿರೋ ಹಲಸಿನಕಾಯನ್ನು ಹಾಕ್ಕೊಳ್ಳಿ. ನಂತರ ಇದನ್ನು ಸಣ್ಣ ಉರಿಯಲ್ಲಿ ಹುರಿಬೇಕು. ಒಂದು 10 ನಿಮಿಷ ಇದನ್ನು ಹುರಿಬೇಕು. ಇದು ಸ್ವಲ್ಪ ಈ ರೀತಿಯಾಗಿ ಕೆಂಪಗಾಗಬೇಕು, ಅಲ್ಲಿವರೆಗೆ ನೀವು ಇದನ್ನು ಹುರ್ಕೊಳ್ಳಿ. ನಂತರ ಇದಕ್ಕೆ ಬೇಯಿಸಿಟ್ಟಿರೋ ಆಲೂಗಡ್ಡೆಯನ್ನು ಹಾಕಿ ಸ್ವಲ್ಪ ಹೊತ್ತು ಹುರ್ಕೊಂಡು ನಂತರ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸಿ. ಈಗ ನೋಡಿ, ಇದು ಚೆನ್ನಾಗಿ ಬೆಂದಿದೆ. ಇದನ್ನು ಸ್ಮ್ಯಾಶ್ ಮಾಡ್ಕೊಳ್ಬೇಕು. ಈ ರೀತಿಯಾಗಿ ಸೌಟಿಂದನೇ ಮಾಡ್ಕೊಳ್ಬೋದು, ಇಲ್ಲ ಅಂದರೆ ನೀವು ಸ್ಮ್ಯಾಶರಿಂದ ಮಾಡ್ಕೊಳ್ಬೋದು. ನೋಡಿ, ಅದು ಈ ರೀತಿಯಾಗಿ ಗ್ರೇವಿ ಥರ ಆಗಬೇಕು. ನಂತರ ಇದಕ್ಕೆ 1 ಲೋಟ ನೀರು ಹಾಕಿ ಒಳ್ಳೆ ಕುದಿ ಬರಿಸಬೇಕು. ನೋಡಿ, ಈಗ ಇದಕ್ಕೆ ಒಳ್ಳೆ ಕುದಿ ಬಂದಿದೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ 2 ಚಮಚ ಗರಂ ಮಸಾಲೆ ಪುಡಿ ಮತ್ತು ಸ್ವಲ್ಪ ಬೆಲ್ಲನ ಸೇರಿಸಬೇಕು. ಯಾಕಂದರೆ ಹಲಸಿನಕಾಯಿ ಸ್ವಲ್ಪ ಒಗರಾಗಿರುತ್ತದೆ, ಅದರಿಂದ ಬೆಲ್ಲ ಹಾಕಿದರೆ ಸ್ವಲ್ಪ ರುಚಿ ಕೊಡ್ತದೆ. ಕುದಿ ಬಂದ ನಂತರ ಇದಕ್ಕೆ ಹುರಿದಿಟ್ಟಿರೋ ಹಲಸಿನಕಾಯಿ ಮತ್ತು ಬಟಾಟೆಯನ್ನು ಸೇರಿಸ್ಕೊಳ್ಬೇಕು. ನಂತರ ಮುಚ್ಚಳದಿಂದ ಮುಚ್ಚಿ ಒಂದು 5-10 ನಿಮಿಷ ಬೇಯಿಸಿರಿ. ನೋಡಿ, ಈಗ ಕುದಿ ಬಂದಿದೆ. ಇದಕ್ಕೆ ಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿರಿ. ನೋಡಿ, ಹಲಸಿನಕಾಯಿಯಿಂದ ಮಾಡಿದ ಚಿಕನಂತೆ ಟೇಸ್ಟ್ ಕೊಡುವ ಗ್ರೇವಿ ರೆಡಿಯಾಗಿದೆ. ನಿಮಗೆ ಈ ಅಡುಗೆ ಇಷ್ಟವಾಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಅನೇಕ ಆರೋಗ್ಯಕರ ಅಡುಗೆಗಳೊಂದಿಗೆ ಮತ್ತೆ ಸಿಗೋಣ. ಎಲ್ಲರಿಗೂ ಶುಭವಾಗಲಿ.